ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರವಾಗಿ ಮಧು ಬಂಗಾರಪ್ಪನವರು ಮಾತನಾಡಿದ್ದಾರೆ. ಅಂದ್ರೆ ಅನರ್ಹರ ಕಾರ್ಡ್ ಮಾತ್ರ ರದ್ದಾಗುತ್ತೆ, ಅರ್ಹರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗೋದಿಲ್ಲ ಅಂತ ಬೆಂಗಳೂರಿನ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿಯವರು ಸುಮ್ಮನೆ ಆರೋಪಗಳನ್ನು ಮಾಡ್ತಾರೆ, ತಪ್ಪಾಗಿದ್ರೆ ಸರಿಪಡಿಸಿಕೊಳ್ಳುವ ಅವಕಾಶ ಇದೆ, ಇದರಲ್ಲಿ ಗೊಂದಲ ಏನಿದೆ ಅಂತ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಸಮಸ್ಯೆ ಆಗಿದೆ ಅಂತ ಅಂದ್ಕೊಳ್ಳೋಣ, ಅದನ್ನು ಸರಿ ಮಾಡ್ಕೊಳ್ಳೋಣ ಅಂಥೇಳಿ ಹಿಂಗೆ ಹೇಳೋದು. ಈಗ ವಫ್ಗೆ ಏನು ನೋಟಿಸ್ ಹೋಗಿತ್ತಲ್ಲ, ನೋಟಿಸ್ನ ವಾಪಸ್ ಪಡಿತೀವಿ ಅಂತ ಹೇಳಿದರು. ಈಗ ಕಾರ್ಡ್ ಏನು ರದ್ದಾಗಿದೆಯಲ್ಲ, ಅದನ್ನು ಸರಿ ಮಾಡೋಣ ಅಂತ ಹೇಳ್ತಿದ್ದಾರೆ. ರಾಜ್ಯದ ಜನರಿಗೆ ನೆಮ್ಮದಿಯಿಂದ ಇರೋಕ್ಕಂತೂ ಬಿಡ್ತಾ ಇಲ್ಲ. ಪಾಪ ಬಡವರಿಗೆ BPL ಕಾರ್ಡ್ ರದ್ದಾಗಿದೆ, ಎಲ್ಲಿ ಅಡ್ಡಾಡಬೇಕು, ಎಲ್ಲಿ ಅಲೆದಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಎಲ್ಲಿ ಲಾಗಿನ್ ಆಗ್ತಾರೋ ಅಲ್ಲಿ ಸರಿ ಆಗತ್ತಂತ ಹೇಳ್ತಾ ಇದ್ದೀರಿ, ಬಟ್ ಹಂಗೆ ಆಗೋದಿಲ್ಲ. ಅದು ಚಾಲೆಂಜ್ ಆಗ್ತೀನಿ. ಬೇಕಾದರೆ 10 ಸಲ ಅವರು ಸುತ್ತಾಡಿಸ್ತಾರೆ ಅಲ್ಲಿರುವಂಥ ಲಾಗಿನ್ ಮಾಡೋರು. ವಾಲ್ಮೀಕಿ ಹಗರಣ ಆದಾಗ ದುಡ್ಡು ವಾಪಸ್ ಬಂತಾಯ್ತಲ್ಲ ಅಂತ ಹೇಳಿದರು. ಈಗ ನೋಡಿದ್ರೆ BPL ಕಾರ್ಡ್ ರದ್ದಾದ್ಮೇಲೆ ಅದು ಸರಿ ಆಗತ್ತೆ ಬಿಡಿ ಅಂತ ಹೇಳೋದು, ಒಂಥರ ಪ್ರಯೋಗ ಮಾಡೋದು. ಅದು ಸಕ್ಸಸ್ ಆಯಿತು ಅಂದರೆ ಓಕೆ, ಈ ರೀತಿಯಾಗಿ ವಿರೋಧ ಆದಮೇಲೆ ತಪ್ಪಾಯಿತು ಅಂತೇಳಿ ಒಪ್ಕೊಳ್ಳೋದು. ಈಗ BPL ಕಾರ್ಡ್ ಏನು ಕ್ಯಾನ್ಸಲ್ ಆಗ್ತಿದೆಯಲ್ಲ, ಅದು ನಿರ್ಧಾರ ಸರಿಯೇ ಇದೆ. ಯಾರಿಗೆ ಅವಶ್ಯಕತೆ ಇದೆ, ಆರ್ಥಿಕವಾಗಿ ಸಬಲರಾಗಿದ್ದವರಿಗೆ ಅವಶ್ಯಕತೆ ಇಲ್ಲ ಅದು BPL ಕಾರ್ಡು, ಅದನ್ನು ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳೋದು ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ. ನಿಮ್ಮ ಹತ್ರ ಎಲ್ಲ ದಾಖಲಾತಿ ಇರುತ್ತಲ್ಲ, ಯಾರ ಹತ್ರ ಎಷ್ಟು ಕಾರುಗಳಿದ್ದಾವೆ, ಎಷ್ಟು ಜಮೀನು ಇದೆ ಅಂಥೇಳಿ ಎಲ್ಲ ದಾಖಲೆ ಇರಬೇಕಾದ್ರೆ ರೈತರಿಗೆ ಯಾಕೆ ಸಮಸ್ಯೆ ಅಂತ ಅದೇ ವಿಚಾರವಾಗಿ ಮಧು ಬಂಗಾರಪ್ಪನವರು ಮಾತನಾಡ್ತಾ ಇರೋವಂಥದ್ದು. ಸಮಸ್ಯೆ ಆಗಿದೆ, ಆಯಿತು ಸರಿ ಮಾಡ್ಕೊಳ್ಳೋಣ ಅಂತೇಳಿ. ಗೊತ್ತಿಲ್ಲ ಅದು ಯಾವಾಗ ಸರಿ ಆಗುತ್ತೋ ಏನೋ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಮಾತನಾಡಿದರು. ಈಗ ಈ BPL ಕಾರ್ಡ್ ವಿಚಾರವಾಗಿ ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸರಿ ಆದರೆ ಒಳ್ಳೆಯದು. ಈ ರಾಜ್ಯದಲ್ಲಿ BPL ಕಾರ್ಡ್ ರದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಾದ್ಯಂತ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾವಾಗ ಇಡೀ ರಾಜ್ಯದಾದ್ಯಂತ ವಿರೋಧ ವ್ಯಕ್ತವಾಯ್ತಲ್ಲ, ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ, ದಿಢೀರಾಗಿ ಸುದ್ದಿಗೋಷ್ಠಿ ಆಗುತ್ತೆ ರಾಜ್ಯ ಸರ್ಕಾರದಿಂದ. ರೈತರಿಗೆ ಅಥವಾ BPL ಕಾರ್ಡುದಾರರಿಗೆ ಏನು ಸಮಸ್ಯೆ ಆಗೋದಿಲ್ಲ, IT ದವರಿಗೆ ಮತ್ತು ಸರ್ಕಾರಿ ನೌಕರರಿಗೆ ಅವರಿಗೆ ಈ ಒಂದು BPL ಕಾರ್ಡ್ ಇರೋದಿಲ್ಲ ಅಂಥೇಳಿ ಸ್ಪಷ್ಟನೆಯನ್ನು ಕೊಟ್ಟರು. ಆದರೆ ಕೆಲವೊಂದಿಷ್ಟು ರೈತರಿಗೆ ಮೋಸ ಆಗಿದೆಯಲ್ಲ, ಅವರಿಗೇನು ಅಂತ ಈಗ ನಾನು ಶಾಸಕ, ನನ್ನ ಲೀಡರ್ಸ್ ಬಿಡ್ತಾರ ನನ್ನ ಸರ್ ಇವ್ರು ಕ್ಯಾನ್ಸಲ್ ಮಾಡಿದ್ದಾರೆ, ನಾನು ಆಫೀಸರ್ಸನ್ನು ಬಿಡ್ತೀನ. BJPಯವರಾಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, ಇಂಡಿಪೆಂಡೆಂಟ್ ಆಗಲಿ, ನಮ್ಮ ಲೀಡರ್ಸ್ ಬಂದು ಇವ್ರು ಕ್ಯಾನ್ಸಲ್ ಮಾಡಿದ್ದಾರೆ, ನಾವು ಅವ್ರಿಗೆ ಕೊಡ್ತೀವಿ. ನೀವು ಯಾಕೆ ಅದೇನು ಭಾಳ ದೊಡ್ಡ ಇದೇನಿಲ್ಲ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಅರ್ಹತೆ ಇರೋರಿಗೆ ಯಾವುದೇ ಕಾರಣಕ್ಕೂ ಅವ್ರಿಗೆ ತೊಂದರೆ ಆಗೋದಿಲ್ಲ. ಈಗ ನಾವೇ ನಮ್ಮ ಮನೇಲಿ ನೀವು ತೊಗೊಂಡು ನಾನು ತೊಗೊಂಡು ಡಬ್ಬಲ್ ತೊಗೊಂಡ್ರೆ ನೀವೇ ಹೇಳಿ ನೋಡೋಣ, ಟ್ಯಾಕ್ಸ್ ಬಂದಿನ ಒಂದು ಹಂತಕ್ಕೆ ತರಬೇಕು ತಾನೆ, ಅದು ಮಾಡಿದ್ರೆ ತಪ್ಪ ಅಂತ ಹೇಳ್ಬಿಟ್ರೆ ಒಂದು ನಿಮಿಷ ಕ್ಯಾನ್ಸಲ್ ಆಗಿ ಅರ್ಹತೆ, ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಅರ್ಹತೆ ಇರೋರಿಗೆ ಕ್ಯಾನ್ಸಲ್ ಆದರೆ ನಮ್ಮಂಥವ್ರು MLAಗಳು ಏನು ಮಾಡ್ತಾ ಇದ್ದೀವಿ ನಾವು, ಸರಿ ಮಾಡ್ತಕ್ಕಂಥದ್ದನ್ನು ಭಾಳ ತಕ್ಷಣ ಒಂದು 2-3 ದಿನದಲ್ಲೇ ಮಾಡ್ಬೋದು. ಸೊ ಅದ್ರ ಬಗ್ಗೆ ಧೈರ್ಯವಾಗಿರಲಿ, ಯಾರಿಗೂ ಕೂಡ ಬಡವರಿಗೆ ಅರ್ಹತೆ ಇರೋರಿಗೆ ಕ್ಯಾನ್ಸಲ್ ಆಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836,
ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.